ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಳೆದ ಕೆಲವು ದಿನಗಳಿಂದ ಟ್ರಾನ್ಸ್ಲೇಷನ್ ಭಾಷಾಂತರ ಎಂಬ ವಿಷಯಕ್ಕೆ ಬೇಕಾದ ಅಗತ್ಯವಾದ ವ್ಯಾಕರಣ ಪದ ಸಂಪತ್ತು ಕಲಿತಾ ಇದ್ದೀವಿ. 4 ರೂಪಗಳನ್ನ ಅನುಕೂಲತೆಗಾಗಿ ಕಲ್ತಿದ್ದೀವಿ. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಕ್ರಿಯೆ ಅಥವಾ ಆಕ್ಷನ್ ಇದ್ರೆ ಡೂ ರೂಪ, ಆವಾಗ ಮೇನ್ ವರ್ಬ್ ಬಳಕೆ ಆಗುತ್ತೆ. ಮೇನ್ ವರ್ಬ್ಗಳು ಇರುವುದು, ಮುಖ್ಯ ಕ್ರಿಯಾಪದಗಳಿರುವುದು ಸಾವಿರಾರು. ಉದಾಹರಣೆ: ಸಂಘಟಿಸು ಆರ್ಗನೈಸ್, ವಿಮರ್ಶಿಸು ಕ್ರಿಟಿಸೈಸ್, ಪ್ರತಿಪಾದಿಸು ಅಸರ್ಟ್, ಉತ್ಪಾದಿಸು ಪ್ರೊಡ್ಯೂಸ್, ವಿಶ್ಲೇಷಿಸು ಅನಲೈಸ್ ಎಟ್ಸೆಟ್ರಾ. ಈ ಕ್ರಿಯಾಪದಗಳ ಪಟ್ಟಿಯನ್ನು ತಾವು ಮಾಡ್ತಾನೆ ಇರಬೇಕು. ಇನ್ನ ಅದನ್ನು ತಿಳ್ಕೋಬೇಕು. ಒಮ್ಮೊಮ್ಮೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಒಂದೇ ಕ್ರಿಯಾಪದಕ್ಕೆ ಹಲವಾರು ಅರ್ಥಗಳು. ಒಮ್ಮೆ ಒಂದು ಪದ ಕ್ರಿಯಾಪದ ಮತ್ತು ನಾಮಪದ ಎರಡರಂತೆನೂ ಕೆಲಸ ಮಾಡುತ್ತೆ. ನಂಬರ್ 1. ನಂಬರ್ 2, ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಇರುವಿಕೆ, ಅಸ್ತಿತ್ವ, ವಾಸ ಮಾಡುವಿಕೆ ಲಿವಿಂಗ್ ಇದ್ದರೆ ಬಿ ರೂಪ ಹೆಲ್ಪಿಂಗ್ ವರ್ಬ್ ಬಳಕೆ ಮಾಡು. ಆಮ್, ಈಸ್, ಆರ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ವಾಸ್, ವೇರ್ ಪಾಸ್ಟ್ ಟೆನ್ಸ್ ಅಲ್ಲಿ, ವಿಲ್ ಬಿ, ಶಾಲ್ ಬಿ ಇರುವಿಕೆಯನ್ನ ಹೇಳುವಂತಹ ಹೆಲ್ಪಿಂಗ್ ವರ್ಬ್ಗಳು ಇವಿರುವುದು 16. ಇನ್ನ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಪರೋಕ್ಷ ಕ್ರಿಯೆ, ನಾನು ವಿವರಿಸುತ್ತೇನೆ ಪ್ರತ್ಯಕ್ಷ, ನೀವು ವಿವರಿಸುತ್ತೀರಿ ಪ್ರತ್ಯಕ್ಷ, ಆದರೆ ಇನ್ನೊಬ್ಬರಿಂದ ವಿವರಿಸಲಾಗಿದೆ, ವಿಶ್ಲೇಷಿಸಲಾಗಿದೆ, ಪರಿಗಣಿಸಲಾಗಿದೆ, ಬಣ್ಣಿಸಲಾಗಿದೆ, ಬಣ್ಣಿಸಲಾಗಿತ್ತು, ಬಣ್ಣಿಸಲಾಗುವುದು. ಈ ತರ ಇದ್ದಾಗ ಅವಕ್ಕೆ ಬಿ ಪ್ಲಸ್ ಡೂ ರೂಪ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಬಳಕೆ ಮಾಡುವಂಥದ್ದು. ಇನ್ನ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಹೊಂದು ಅಂತ ಪದ ಬಂದ್ರೆ ಅದು ಹ್ಯಾವ್ ರೂಪ, ಅಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಬಳಕೆ ಮಾಡಬೇಕು. ಆಯು, ದೇವಿ ಇದ್ದಾಗ ಹ್ಯಾವ್, ಹಿ, ಶೀಟ್ ಇದ್ದಾಗ ಹ್ಯಾಸ್. ಇನ್ನ ಕನ್ನಡದಿಂದ ಇಂಗ್ಲಿಷ್ ವಾಕ್ಯವನ್ನ ಭಾಷಾಂತರ ಮಾಡ್ಬೇಕಂದ್ರೆ ಒಂದು ಸರಳ ನಿಯಮವನ್ನ ಕಲ್ತಿದೀವಿ. ಆ ವಾಕ್ಯದಲ್ಲಿನ ಕರ್ತು ಪದವನ್ನ ಮೊದಲು ಇಂಗ್ಲಿಷಿಗೆ ಭಾಷಾಂತರಿಸು, ಅದಾದ್ಮೇಲೆ ಕೊನೆಯ ಪದವನ್ನ ಇಂಗ್ಲಿಷ್ಗೆ ಭಾಷಾಂತರಿಸು, ಟೆನ್ಸ್ಗೆ ಅನುಗುಣವಾಗಿ, ರೂಪಕ್ಕೆ ಅನುಗುಣವಾಗಿ, ಅದಾದ್ಮೇಲೆ ಉಳಿದ ಪದಗಳು. ಇವೆಲ್ಲ ನೆನಪಿಟ್ಟುಕೊಂಡು ಲೆಟ್ಸ್ ಸ್ಟಡಿ ಒನ್ ಎಕ್ಸಾಂಪಲ್. ಓಕೆ, ಎಸ್, ದಿಸ್ ಈಸ್ ಒನ್ ಫ್ರಮ್ ನ್ಯೂಸ್ ಪೇಪರ್ ಸ್ಟೇಟ್ಮೆಂಟ್. ಭಾರತವು ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನಂಬರ್ 1 ಮಾಡ್ತಾ ಇದ್ದೀವಿ ಸ್ನೇಹಿತರೆ, ಕೇಳಿಸ್ಕೊಳ್ಳಿ. ಟ್ರಾನ್ಸ್ಲೇಷನ್ ನಂಬರ್ 1. ಭಾರತವು ಪ್ರಾಣಿಗಳ ಕೊರೋನಾ ಲಸಿಕೆಯ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ವಾಕ್ಯವನ್ನ ಹಲವು ಬಾರಿ ಓದ್ಕೊಳ್ಳೋಣ. ಪರೀಕ್ಷೆಯಲ್ಲಿ ಕೊಟ್ಟ ಪ್ಯಾರಾಗ್ರಾಫ್ ಅನ್ನ ಹಲವು ಬಾರಿ ಓದ್ಕೊಳ್ಳೋಣ, ಅಂದ್ರೆ ಸಾಕಷ್ಟು ವಿಷಯಗಳು ಅರ್ಥವಾಗುತ್ತೆ. ಭಾರತವು ಪ್ರಾಣಿಗಳ ಕೊರೋನಾ ಲಸಿಕೆಯ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದೆ. ಓಕೆ, ಇದನ್ನ ಓದ್ಕೊಂಡಾಗ ಇದು ಕರ್ತು ಕರ್ಮ ಕ್ರಿಯಾಪದದ ಕ್ರಮಾಂಕದಲ್ಲೇ ಇದೆ. ಕೊನೆಯ ಪದ ಯಾವ್ದಿದೆ ನೋಡಿ ಸ್ನೇಹಿತರೆ, ಸಾಧಿಸಿದೆ. ಇನ್ನ ಕರ್ತು ಪದ ಯಾವುದೆಂದು ಕಂಡು ಹಿಡಿಯಲು ಪ್ರತಿ ಪದವನ್ನ ಕೊನೆಯ ಪದವನ್ನು ಹೋಲಿಸಿ ನೋಡೋಣ. ಓಕೆ, ಭಾರತವು ಸಾಧಿಸಿದೆ ಹೊಂದತ್ತೆ, ಬಟ್ ಯಾವುದಕ್ಕೂ ವೇಟಿಂಗ್ ಲಿಸ್ಟ್ ಇಟ್ಕೊಳ್ಳೋಣ, ಬಾಕಿ ಎಲ್ಲವನ್ನ ಹೋಲಿಸಿ ನೋಡೋಣ. ಪ್ರಾಣಿಗಳ ಸಾಧಿಸಿದೆ ಅಷ್ಟು ಹೊಂದುವುದಿಲ್ಲ. ಕೊರೋನಾ ಲಸಿಕೆಯ ಉತ್ಪಾದನೆಯಲ್ಲಿ 3 ನಾವು ಮಾಡಿದಾಗ ಕಂಪೇರ್ ಮಾಡಿದಾಗ ಸಾಧಿಸಿದೆ, ಆದರೆ ಯಾವುದು ಅದು ಗೊತ್ತಾಗಿಲ್ಲ. ಸ್ವಾವಲಂಬನೆಯನ್ನು ಸಾಧಿಸಿದೆ, ಹೌದು, ಸ್ವಾವಲಂಬನೆಯನ್ನು ಸಾಧಿಸಿರುವುದು ಯಾವುದು? ಭಾರತ. ಕೊರೋನಾ ಲಸಿಕೆ ಉತ್ಪಾದನೆಯಲ್ಲಿ ಅದನ್ನ ಸಾಧಿಸುವುದು ಯಾವುದು? ಭಾರತ. ಓಕೆ, ಸೊ ಈ 1, 2, 3, 4 ಪದಗಳಲ್ಲಿ ಕೊನೆಯ ಪದದೊಡನೆ ಹೆಚ್ಚು ಸೂಕ್ತವಾಗಿ ಹೊಂದುವ ಪದ ಭಾರತವು. ಈ ಭಾರತ ಹೆಸರೇ ಇಲ್ಲಿರ್ದಿದ್ರೆ ಆ ಪ್ರಾಣಿಗಳ ಕೊರೋನಾ ಲಸಿಕೆಯ
ಉತ್ಪಾದನೆಯಲ್ಲಿ ಯಾವುದು ಸ್ವಾವಲಂಬನೆ ಸಾಧಿಸಿತ್ತು ಅಂತ ಹೇಳಕ್ ಬರ್ತಿರೋದಿಲ್ಲ. ಹೀಗಾಗಿ ಈ ಎಲ್ಲ ಪದಗಳಲ್ಲಿ ಸಾಧಿಸಿದೆ ಎಂಬ ಕೊನೆಯ ಪದಕ್ಕೆ ಈ ವಾಕ್ಯದಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚು ಸೂಕ್ತವಾಗಿ ಹೊಂದುವ ಪದ ಭಾರತ. ಓಕೆ, ಈಗ ಭಾರತವು ಸಾಧಿಸಿದೆ ಹೊಂದತೆ. ಸೊ ಫಸ್ಟ್ ಟ್ರಾನ್ಸ್ಲೇಟ್ ಮಾಡಬೇಕು. ಈಗ ಅಷ್ಟೇ ಅಲ್ಲ, ಸಾಧಿಸಿದೆ ಒಂದು ಆಕ್ಷನ್ ಇದೆ, ಹಿಂಗಾಗಿ ಡೂ ರೂಪ. ಓಕೆ, ಹೀಗಾಗಿ ಸರ್ವನಾಮದ ಅನುಗುಣವಾಗಿ ಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಭಾರತವು ಏಕವಚನ ಇರುವುದರಿಂದ ಇಟ್ ಬದಲಿ ಬರುತ್ತೆ. ಓಕೆ, ಸೊ ಹಿ ಶಿ ಇಟ್ ಐ ದೇ ಯು ವಿ, ಈ 7 ಸರ್ವನಾಮದಲ್ಲಿ ಭಾರತ ಇದು ಬರೋದು ಇಟ್ದಲ್ಲಿ. ಕನ್ನಡದಲ್ಲಿ ಅದು ಇದು ಸಾಧಿಸಿದೆ ಅಂತ ಬರುತ್ತೆ. ಅದು ಇದು ಏಕವಚನ, ಇಟ್ ಸಾಧಿಸಿದೆ, ಆಕ್ಷನ್ ಇದೆ. ಇನ್ನ ಟೆನ್ಸ್ ಇದನ್ನ ನಿಮ್ಗೆ ಗೊತ್ತಿದೆ, ಕೊನೆಯ ವರ್ಬ್ ಅನ್ನ 12 ತರ ಮಾಡಬಹುದು. ಅದರಲ್ಲಿ ಇದೇ ಇರೋದ್ರಿಂದ, ಪ್ರೆಸೆಂಟ್ ಇರೋದ್ರಿಂದ ಪ್ರೆಸೆಂಟ್ ಅಲ್ಲೇ 4 ತರ ನಾವು ಹೇಳ್ಬೋದು. ಸಾಧಿಸುತ್ತದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಾಧಿಸುತ್ತಿದೆ ಪ್ರೆಸೆಂಟ್ ಕಂಟಿನ್ಯೂಸ್, ಸಾಧಿಸಿದೆ ಪ್ರೆಸೆಂಟ್ ಪರ್ಫೆಕ್ಟ್, ಸಾಧಿಸುತ್ತಲೇ ಇದೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಮೊದಲು ಇಲ್ಲಿ ಕೊಟ್ಟಿರೋದು ಮಾಡೋಣ. ಆದರೆ ವಿದ್ಯಾರ್ಥಿಗಳಾದ ತಾವುಗಳು ಇದನ್ನ 12 ಟೆನ್ಸ್ಗೆ ಟ್ರಾನ್ಸ್ಲೇಟ್ ಮಾಡಿ ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ, ಸ್ಥಿರತೆ ಬರುತ್ತೆ. ಯು ವಿಲ್ ಹ್ಯಾವ್ ಸ್ಟೆಬಿಲಿಟಿ ಇನ್ ರೈಟಿಂಗ್. ಓಕೆ, ಸೊ ಅದು ಇದು ಸಾಧಿಸಿದೆ. ಸೊ ರೂಪ ಡೂ ಇದೆ, ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಇದೆ, ಕರ್ತೃಪದ ಭಾರತ, ಇಟ್ ಸರ್ವನಾಮ ಅದು ಅಥವಾ ಇದು ಇದೆ, ಅದು ಅಥವಾ ಇದು ಸಾಧಿಸಿದೆ ಪ್ರೆಸೆಂಟ್ ಪರ್ಫೆಕ್ಟ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಗ್ರಾಮರ್ ರೂಲ್ ಹ್ಯಾಸ್ ಅಥವಾ ಹ್ಯಾವ್ V3. ಇಟ್ಟಿದ್ದಾಗ ಸಾಮಾನ್ಯವಾಗಿ ಹ್ಯಾಸ್ ಅನ್ನ ಬಳಕೆ ಮಾಡಿದ್ರೆ ಸಾಧಿಸು ಅಂತ ಹೇಳಕ್ಕೆ ವರ್ಬ್ ಅಚೀವ್ ಅಂತ ಇದೆ. ಅಚೀವ್ ಇದರ V3 ಅಚೀವ್ಡ್. ಇನ್ನು ಭಾರತ ಅಂತ ಹೇಳಕ್ಕೆ ಆಸ್ ಯು ವೆರಿ 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 ನೋ ದಟ್ ಈಸ್ ಇಂಡಿಯಾ. ಸೊ ಟ್ರಾನ್ಸ್ಲೇಟ್ ಹೆಂಗ್ ಮಾಡುದು ಸ್ನೇಹಿತರೆ? ಫಸ್ಟ್ ಕರ್ತೃಪದ ದಟ್ ಈಸ್ ಇಂಡಿಯಾ, then ಕೊನೆಯ ಪದ has achieved. So we have started the translation. Okay, so ಕರ್ತೃಪದ ಕೊನೆಯ ಪದ ಮುಗಿದು ಬಿಡ್ತು. ಇಂಡಿಯಾ ಹ್ಯಾಸ್ ಅಚೀವ್ಡ್. ಈಗ ಏನನ್ನ ಸ್ವಾವಲಂಬನೆಗೆ ಸೆಲ್ಫ್ ರಿಲಯನ್ಸ್ ಅಂತ ಹೇಳ್ತೀವಿ. vocabulary is very important in ಟ್ರಾನ್ಸ್ಲೇಷನ್. ಸೊ ಇಂಡಿಯಾ ಹ್ಯಾಸ್ ಅಚೀವ್ಡ್ ಸೆಲ್ಫ್ ರಿಲಯನ್ಸ್. ಅಲ್ಲಿ ಇಲ್ಲಿ ಅಂತ ಹೇಳಕ್ಕೆ ಪ್ರಿಪೋಸಿಷನ್ ಇನ್ ಅಂತ ಬಳಕೆ ಮಾಡ್ತೀವಿ. ಉತ್ಪಾದನೆ ಅಂತ ಹೇಳಕ್ಕೆ ಪ್ರೊಡಕ್ಷನ್. ಉಳಿದ ಪದಗಳನ್ನ ಸಾಂದರ್ಭಿಕವಾಗಿ ಅರ್ಥ ಆಗುವ ರೀತಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ನೋಡ್ತಾ ಬನ್ನಿ. ಗೊತ್ತಾಗಿಲ್ಲ, ನಮ್ಮ ಮಾತೃಭಾಷೆ ಕಸ್ತೂರಿ ಕನ್ನಡದಲ್ಲಿ ಕೊಟ್ಟಿರ್ತಾರೆ, ಇನ್ನೊಮ್ಮೆ ಓದ್ಕೊಳ್ಳೋಣ. ಜೋಡಣೆ ಮಾಡ್ತಾ ಬರೆಯುವಂಥದ್ದು ಒಮ್ಮೆ ಬರಲಿಕ್ಕಿಲ್ಲ, ಪ್ರಯತ್ನ ಮಾಡೋಣ, ಅವಶ್ಯವಾಗಿ ಬರುತ್ತೆ. So India has achieved self-reliance in production of. ಇನ್ನ ನರದಯಳ ಇದ್ದಾಗ ಪ್ರಿಪೋಸಿಷನ್ ಆಫ್ ಬರುತ್ತೆ. ಓಕೆ, ಸೊ ಪ್ರೊಡಕ್ಷನ್ ಆಫ್ ಏನು? ಪ್ರಾಣಿಗಳ ಕೊರೋನಾ ಲಸಿಕೆ. ಕೊರೋನಾ ಲಸಿಕೆ ಆಸ್ ಯು ನೋ, ಕೊರೋನಾ ಲಸಿಕೆಗೆ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ. ಕೊರೋನಾ ವ್ಯಾಕ್ಸಿನೇಷನ್. ಮತ್ತೊಮ್ಮೆ ನರದಯಳ ಇದ್ದಾಗ ಆಫ್ ಎದರದ್ದು? ಅನಿಮಲ್ಸ್. ಈ ರೀತಿ ವಿರುದ್ಧ ದಿಕ್ಕಿನಲ್ಲಿ ನೋಡ್ತಾ ಕೇಳ್ತಾ ಓದ್ತಾ ರಿಪೀಟ್ ಆಗಿ ಬರೋದ್ರಿಂದ ವಿ ಕ್ಯಾನ್ ಡೂ ಇಟ್. ವೊಕ್ಯಾಬ್ಯುಲರಿ ಅವಶ್ಯವಾಗಬೇಕು. ದಿನನಿತ್ಯ ಬೇರೆ ಬೇರೆ ಮೂಲಗಳಿಂದ ಪದ ಸಂಪತ್ತನ್ನ ಬೆಳೆಸ್ಕೊತಾ ಇರಬೇಕು, ಓದ್ತಾ ಇರಬೇಕು, ಬರಿತಾ ಇರಬೇಕು, ಅದ್ರ ಬಗ್ಗೆ ಪಾಸಿಟಿವ್ ಆಗಿರ್ಬೇಕು. ಎಸ್ ಐ ಕ್ಯಾನ್ ರಿಮೆಂಬರ್, ಐ ಕ್ಯಾನ್ ರಿಕಾಲ್ ಅಂತ ಇರಬೇಕು. ಅವಶ್ಯವಾಗಿ ಆಗತ್ತೆ. ಈಗ ಎಲ್ಲ ಸೇರಿ ಏನಾಗಿದೆ ನೋಡಿ ಸ್ನೇಹಿತರೆ, ಕರ್ತೃಪದ ಭಾರತ ಇಂಡಿಯಾ, ಕೊನೆಯ ಪದ ಸಾಧಿಸಿದೆ ಹ್ಯಾಸ್ ಅಚೀವ್ಡ್. ಇಂಡಿಯಾ ಹ್ಯಾಸ್ ಅಚೀವ್ಡ್ ಏನನ್ನ? ಸ್ವಾವಲಂಬನೆಯನ್ನ, ಸೆಲ್ಫ್ ರಿಲಯನ್ಸ್. ಎಲ್ಲಿ? ಅಲ್ಲಿ ಇಲ್ಲಿ ಅಂತ ಹೇಳಕ್ಕೆ ಇನ್. ಉತ್ಪಾದನೆ ಅಂತ ಹೇಳಕ್ಕೆ ಪ್ರೊಡಕ್ಷನ್. ಓಕೆ, ಇನ್ನ ನರದ ಹೇಳಿದಾಗ ಆಫ್. ಎದರ ಪ್ರೊಡಕ್ಷನ್, ಎದರ ಉತ್ಪಾದನೆ? ಆಫ್ ಕೊರೋನಾ ವ್ಯಾಕ್ಸಿನೇಷನ್. ಓಕೆ, ಅದು ಎದರದ್ದು? ಪ್ರಾಣಿಗಳ, ದಟ್ ಈಸ್ ಆಫ್. ಸೊ ಎಲ್ಲ ಸೇರಿದಾಗ ಇಂಡಿಯಾ ಹ್ಯಾಸ್ ಅಚೀವ್ಡ್ self-reliance in production of corona vaccination of animals. That is a final translation. Repeat ಮಾಡಿ my dear friends. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ರಿಪಿಟೇಷನ್ ಇಸ್ ಅ ಮದರ್ ಆಫ್ ಸ್ಕಿಲ್ಸ್. ಒಂದ್ ಸಾರಿ ಓದಿ, 2 ಸಾರಿ ಓದಿ, 2 ಸಲ ಬರೆದು ತೆಗಿರಿ. ಇದನ್ನ ಅದಾದ್ಮೇಲೆ ಹೇಳ್ತೀನಿ, ಇದನ್ನ 12 ಟೆನ್ಸ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ವಾಟ್ ಈಸ್ ಅ ಸೂಪರ್ ಫೈನಲ್ ಬೆಸ್ಟ್ ಬ್ಯೂಟಿಫುಲ್ ಟ್ರಾನ್ಸ್ಲೇಷನ್ ಆಫ್ ದಿಸ್?
India has achieved self-reliance in production of corona vaccination of animals. Okay, yes. ಇನ್ನ ಕೊನೆಯ ಪದ ಇಲ್ಲಿ ಯಾವ್ದಿತ್ತು? ಸಾಧಿಸಿದೆ. ಇನ್ನ ನೀವು ಓಕೆ, ಕೆಲವೊಂದು ಸರ್ ನಮ್ದು ಸ್ಲೋ ಇದೆ ಸರ್, ನಮ್ಗೆ ಒಮ್ಮೆ ಅರ್ಥ ಆಗಲ್ಲ, ಒಮ್ಮೆ ಪ್ರಾಕ್ಟೀಸ್ ಆಗಲ್ಲ. ಎಸ್, ಇದನ್ನ 12 ಸೆಂಟೆನ್ಸ್ಗಳಲ್ಲಿ ಬರುತ್ತೆ ಎರಡೂ ಭಾಷೆಗಳಲ್ಲಿ. ಓಕೆ, ಅವಶ್ಯವಾಗಿ ಪ್ರಾಕ್ಟೀಸ್ ಆಗುತ್ತೆ, ಭಯ ಹೋಗುತ್ತೆ, ಸ್ಥಿರತೆ ಬರುತ್ತೆ. ಸಾಧಿಸಿದೆ ಪ್ರೆಸೆಂಟ್ ಪರ್ಫೆಕ್ಟ್ ಮಾಡಿದೀವಿ. ಪ್ರೆಸೆಂಟ್ ಸೊ ಬಾಕಿ ಟೆನ್ಸ್ ಯಾವ್ದಾಗತ್ತೆ? ಸಾಧಿಸುತ್ತದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಂಡಿಯಾ ಇಟ್ ಅಲ್ಲಿ ಬರೋದ್ರಿಂದ ಇಂಗ್ಲಿಷ್ ಅಲ್ಲಿ ಏನಾಗತ್ತೆ? ಅಲ್ಲಿ ಇಂಡಿಯಾ ಅಚೀವ್ಸ್ ಆಗತ್ತೆ. ಹಿ ಶಿ ಇಟ್ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ಬ್ ಮುಂದೆ ಎಸ್, ಇ ಎಸ್, ಐ ಎಸ್ ಬರಲೇಬೇಕು. ದೆನ್ ಪ್ರೆಸೆಂಟ್ ಕಂಟಿನ್ಯೂಸ್, ಸಾಧಿಸುತ್ತಿದೆ. ಒಂದೇ ಅಕ್ಷರದ ವ್ಯತ್ಯಾಸ ಸ್ನೇಹಿತರೆ. ಇಲ್ಲಿತ್ತದೆ, ಇಲ್ಲಿತ್ತಿದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಗ್ರಾಮರ್ ರೂಲ್, ವರ್ಬ್ ಐ ಎನ್ ಜಿ ಪ್ರಿಸೀಡೆಡ್ ಬೈ ಆಮ್ ಆರ್ ಈಸ್ ಆರ್ ಆರ್. ಹೀಗಾಗಿ ಇಲ್ಲಿ ಇಂಡಿಯಾ ಇರೋದ್ರಿಂದ ಈಸ್ ಅಚೀವಿಂಗ್ ಪ್ರೆಸೆಂಟ್ ಪರ್ಫೆಕ್ಟ್ ಮಾಡಿದೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಸಾಧಿಸುತ್ತಾ ಇದೆ ಅಥವಾ ಸಾಧಿಸುತ್ತಲೇ ಇದೆ ಅಥವಾ ಸಾಧಿಸುತ್ತಲಿದೆ. ಪ್ರಾಕ್ಟೀಸ್ ಮಾಡಕ್ಕೆ. ಓಕೆ, ಸೊ ವಾಟ್ ಈಸ್ ಅ ಗ್ರಾಮರ್ ರೂಲ್? ಹ್ಯಾಸ್ ಬೀನ್ ಅಚೀವಿಂಗ್. ಈ ರೀತಿ ಮಾಡಿದಾಗ ಅವಶ್ಯವಾಗಿ ಸ್ಥಿರತೆ ಬರುತ್ತೆ, ಗಾಬರಿ ಆಗೋದಿಲ್ಲ, ಅಂಜಿಕೆ ಆಗೋದಿಲ್ಲ. ಅವಶ್ಯವಾಗಿ ನಾವು ಮಾಡ್ಬೋದು. ಇನ್ನು 4 ಪಾಸ್ಟ್ ಟೆನ್ಸ್ ಮೌಖಿಕವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಾಧಿಸಿತು, ಅಚೀವ್ಡ್. ಸಾಧಿಸುತ್ತಿತ್ತು, ಕೊನೆಯ 2 ಅಕ್ಷರ ಇತ್ತು, ಪಾಸ್ಟ್ ಟೆನ್ಸ್. ತಿತ್ತು ಪಾಸ್ಟ್ ಕಂಟಿನ್ಯೂಸ್, ವಾಸ್ ಅಚೀವಿಂಗ್. ಇನ್ನ ಸಾಧಿಸಿತ್ತು ಒತ್ತಕ್ಷರ ಕಡ್ಡಾಯ, ಹ್ಯಾಡ್ ಅಚೀವ್ಡ್. ಸಾಧಿಸುತ್ತಲೇ ಇತ್ತು, past perfect continuous, had been achieving. In a simple future, ಸಾಧಿಸುವುದು will achieve. ಸಾಧಿಸುತ್ತಿರುವುದು will be achieving. ಸಾಧಿಸಿರುವುದು will have achieved. ಸಾಧಿಸುತ್ತಲೇ ಇರುವುದು will have been achieving. ಈ ರೀತಿ 12 ಟೆನ್ಸ್ ಅಲ್ಲಿ ನೀವು ಮಾಡಬಹುದು. ಅದಾದ ಮೇಲೆ ಓಕೆ, ಮಾಡೆಲ್ ಆಕ್ಸಿಲರಿ ಇದೆ. ಓಕೆ, ಸಾಧಿಸಬಲ್ಲದು ಕ್ಯಾನ್, ಸಾಧಿಸಲು ಸಾಧ್ಯವಾಯಿತು ಕುಡ್, ಸಾಧಿಸಬಹುದು ಮೇ, ಸಾಧಿಸಲೇಬೇಕು ಮಸ್ಟ್, ಸಾಧಿಸಬೇಕು ಶುಡ್ ಮತ್ತು ಹ್ಯಾವ್. ಓಕೆ, ಈ ರೀತಿ ನೀವು 4 ತರಹದ 3 ಟೆನ್ಸ್ಗಳ 4 ಪ್ರಕಾರಗಳಲ್ಲಿ 12 ತರ. ಸೊ ಮಾಡೆಲ್ ಆಕ್ಸಿಲರಿಗಳಲ್ಲಿ ಅವಶ್ಯವಾಗಿ ನೀವು ಟ್ರಾನ್ಸ್ಲೇಟ್ ಮಾಡಬಹುದು, ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆ, ಸೊ ಈ ರೀತಿ ಡೂ ರೂಪ ಇದ್ದಾಗ ನಾವು ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಬೇಕು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆ, ಎಸ್, ಇನ್ನೊಮ್ಮೆ ನೋಡ್ಕೊಳ್ಳೋಣ. ಭಾರತವು ಪ್ರಾಣಿಗಳ ಕೊರೋನಾ ಲಸಿಕೆಯ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದೆ. ಇಂಡಿಯಾ ಹ್ಯಾಸ್ ಅಚೀವ್ಡ್ ಸೆಲ್ಫ್ ರಿಲಯನ್ಸ್ ಇನ್ ಪ್ರೊಡಕ್ಷನ್ ಆಫ್ ಕೊರೋನಾ ವ್ಯಾಕ್ಸಿನೇಷನ್ ಆಫ್ ಅನಿಮಲ್ಸ್. ಇದು ಮಾತ್ರ ಚೇಂಜ್ ಆಗುತ್ತೆ. ಓಕೆ, ಹ್ಯಾಸ್ ಅಚೀವ್ಡ್ ಇದ್ದದ್ದು ಸಿಂಪಲ್ ಪ್ರೆಸೆಂಟ್, ಅಚೀವ್ಸ್ ಈಸ್ ಅಚೀವಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್, ಹ್ಯಾಸ್ ಬೀನ್ ಅಚೀವಿಂಗ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈ ತರ ಹೇಳಿದಂಗೆ ಪಾಸ್ಟ್ ಮತ್ತು ಫ್ಯೂಚರ್. ಓಕೆ, ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇದು ಡೂ ರೂಪದ ವಾಕ್ಯ ಮಾಡಿದೀವಿ. ನೆಕ್ಸ್ಟ್ ಈಗ ಬಿ ರೂಪದ ಒಂದು ವಾಕ್ಯ ಮಾಡೋಣ. ಲೆಟ್ಸ್ ಟೇಕ್ ಫ್ರಮ್ ಒನ್ ಆಫ್ ದ ಕ್ವಶನ್ ಪೇಪರ್ಸ್. ನಗರೀಕರಣವು 4 ರೂಪಗಳ ಒಂದೊಂದು ಎಕ್ಸಾಂಪಲ್ ಅನ್ನ ಓಕೆ ಫಸ್ಟ್ ಮಾಡೋಣ. ಆಮೇಲೆ ಬಹಳ ಜನ ಹೇಳಿದರೆ ಸ್ವಲ್ಪ ದೊಡ್ಡ ವಾಕ್ಯ ಮಾಡಿ ಅಂತ. ಓಕೆ, ಮುಂದಿನ ತರಗತಿಯಲ್ಲಿ ಮೋಸ್ಟ್ಲಿ 2 ವಾಕ್ಯ ಮಾಡುವುದಾಗತ್ತೆ. ಆದ್ರೆ ದೊಡ್ಡ ವಾಕ್ಯಗಳು, ಆ ದೊಡ್ಡ ವಾಕ್ಯಗಳನ್ನ ಹಂತ ಹಂತವಾಗಿ ಹೆಂಗ್ ಮಾಡ್ಬೇಕು ಅವಶ್ಯವಾಗಿ ಮಾಡೋಣ. ಅದಾದ್ಮೇಲೆ ಓಕೆ ಒಂದು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡೋಣ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ನಗರೀಕರಣವು ಭಾರತದ ಬದಲಾಗುತ್ತಿರುವ ಸಮಾಜದ ಸಾಮಾನ್ಯ ಗುಣಲಕ್ಷಣ. ಇಲ್ಲಿ ಒಮ್ಮೊಮ್ಮೆ 1 ಅಂತ ಕೊಡಬಹುದು. ಓಕೆ, ಸೊ ಒಂದ್ ತಿಳ್ಕೊಳ್ಳಿ, ಸಾಂದರ್ಭಿಕವಾಗಿ ಸನ್ನಿವೇಶದ ಅನುಗುಣವಾಗಿ ಅರ್ಥ ಕೆಡಲಾರದೆ ಅದೇ ಟೆನ್ಸ್ ಅಲ್ಲಿ ಹೆಚ್ಚುವರಿಯಾಗಿ additionally we can use some prepositions, conjunctions such as and, or, a, etc. okay,
ಸೊ ಅಂತೂ ಇಂತೂ ಏನಪ್ಪಾ ಅಂತಂದ್ರೆ ಆ ಅರ್ಥಕ್ಕೆ ಏನು ಧಕ್ಕೆ ಆಗಿರಬಾರ್ದು. ನೋಡ್ಕೊಳ್ಳಿ, ನಗರೀಕರಣವು ಭಾರತದ ಬದಲಾಗುತ್ತಿರುವ ಸಮಾಜದ ಸಾಮಾನ್ಯ ಐ ಥಿಂಕ್ ಒನ್ ಈಸ್ ಪ್ರಿಫರ್ ಇಲ್ಲಿ ಸೂಟಬಲ್ ಆಗತ್ತೆ. ಒಂದು ಸಾಮಾನ್ಯ ಗುಣಲಕ್ಷಣ. ಓದ್ಕೊಳ್ಳೋಣ. ನಗರೀಕರಣವು ಭಾರತದ ಬದಲಾಗುತ್ತಿರುವ ಸಮಾಜದ ಒಂದು ಸಾಮಾನ್ಯ ಗುಣಲಕ್ಷಣ. ಕೊನೆಯ ಪದ ಸಾಮಾನ್ಯ ಗುಣಲಕ್ಷಣ, ಇದಕ್ಕೆ ಹೊಂದಿಕೊಂಡಿರುವಂತದ್ದು ಒಂದು ಸಾಮಾನ್ಯ ಗುಣಲಕ್ಷಣ. ಓಕೆ, ಇನ್ನ ಕರ್ತು ಪದ ಯಾವುದು ಈ ಸಾಮಾನ್ಯ ಗುಣಲಕ್ಷಣ? ನಗರೀಕರಣವು ಗುಣಲಕ್ಷಣ ಇದು ಹೊಂದತ್ತೆ. ಭಾರತದ ಗುಣಲಕ್ಷಣ ಹೊಂದೋದಿಲ್ಲ, ಬದಲಾಗುತ್ತಿರುವ ಸಮಾಜದ. ಬಟ್ ಯಾವುದು? ಸೊ ಯಾವುದು ಆ ಗುಣಲಕ್ಷಣ? ನಗರೀಕರಣವು. ನಗರೀಕರಣ ಇದು ಏಕವಚನ, ಇಟ್ಟಲ್ಲಿ ಬರುತ್ತೆ. ಕೊನೆಯ ಪದ ನೋಡಿ, ಗುಣಲಕ್ಷಣ. ಇದರ ನಿಜವಾದ ಅರ್ಥ ಗುಣಲಕ್ಷಣವಾಗಿದೆ ಅಥವಾ ಗುಣಲಕ್ಷಣವಾಗಿರುತ್ತದೆ. ಈ ಇರುತ್ತದೆ ಇದೇ ಅರ್ಥವನ್ನ ಸ್ನೇಹಿತರೆ ಅವರು ಕೊಟ್ಟಿರುವುದಿಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ, ನಾವೇನು ಅರ್ಥ ಮಾಡ್ಕೋಬೇಕು. ಉದಾಹರಣೆ, ಅವರು ಶಿಕ್ಷಕರಾಗಿರುತ್ತಾರೆ. ಅವನು ವಿಜ್ಞಾನಿಯಾಗಿರುತ್ತಾನೆ. ಅವಳು ಗಾಯಕಿಯಾಗಿರುತ್ತಾಳೆ. ಓಕೆ, ನಾವು ಭಾರತೀಯರಾಗಿರುತ್ತೇವೆ. ಆ ಇರುತ್ತೇವೆ, ಇದ್ದೇವೆ ಏನಿದೆ ಅಲ್ಲ, ಅದು ಅವರು ಕೊಟ್ಟಿರುವುದಿಲ್ಲ. ಬಟ್ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿನೂ ಹಂಗೇನೆ, ಗುಣಲಕ್ಷಣವಾಗಿದೆ ಅಥವಾ ಇರುತ್ತದೆ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಇದೇ ಇರುತ್ತದೆ ಇರುವುದರಿಂದ ಬಿ ರೂಪ ಹೆಲ್ಪಿಂಗ್ ವರ್ಬ್ ಬಳಕೆ ಮಾಡಬೇಕು. ಬಿ ರೂಪದಲ್ಲಿ ಮೂರೇ ವಾಕ್ಯಗಳು, ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರ್. ಈಗ ನಗರೀಕರಣವು ಏಕವಚನ ಆಗತ್ತೆ. ಅದು ಅಥವಾ ಇದು ಇಟ್. ಅದು ಇದೆ ಅಂತ ಹೇಳಬೇಕಾದ್ರೆ ಇಟ್ ಇದೆ. ನಗರೀಕರಣ ಯಾವ ಸರ್ವನಾಮದಲ್ಲಿ ಬರುತ್ತೆ ಇಂಗ್ಲಿಷ್ ನಲ್ಲಿ? ಇಟ್. ಅದು ಅಥವಾ ಇದು. ಇಟ್ ಇರುತ್ತದೆ ಅಥವಾ ಇದೆ ಅಂತ ಹೇಳಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಯಾವುದು ಸ್ನೇಹಿತರೆ? ಈಸ್. ನೋಡಿ, ಡೂ ರೂಪ ಇದ್ದಾಗ ಹಿಂದಿನ ಉದಾಹರಣೆಯಲ್ಲಿ ಮೇನ್ ವರ್ಬ್ ಬಳಕೆ ಮಾಡಿದೀವಿ, ಇಲ್ಲಿ ಹೆಲ್ಪಿಂಗ್ ವರ್ಬ್. ಓಕೆ, ಎಸ್. ಈಗ ಬಾಕಿದೆಲ್ಲ ವೊಕ್ಯಾಬ್ಯುಲರಿಗಳ ಮಹತ್ವದ ಜೋಡಣೆ. ನಗರೀಕರಣವು ಅಂತ ಹೇಳಕ್ಕೆ ವಿ ಕ್ಯಾನ್ ಕಾಲ್ ಅರ್ಬನೈಸೇಷನ್. ಕರ್ತೃಪದ ಅರ್ಬನೈಸೇಷನ್, ಕೊನೆಯ ಪದ ಈಸ್. ಏನಾಗಿದೆ? ಒಂದು ಸಾಮಾನ್ಯ ಗುಣಲಕ್ಷಣ, ಅ ಕಾಮನ್ ಫ್ಯೂಚರ್. ಕಾಮನ್ ಫೀಚರ್. ನೋಡಿ, ಫೀಚರ್ಗೂ ಫ್ಯೂಚರ್ಗೂ ವ್ಯತ್ಯಾಸ ಇದೆ. ಫ್ಯೂಚರ್ ಭವಿಷ್ಯ, ಫೀಚರ್ ಗುಣಲಕ್ಷಣ. ಅ ಕಾಮನ್ ಫೀಚರ್. ಎಸ್. ನ ರ ದ ಯಳ ಇದೆ. ಮತ್ತೆ ಆಫ್ ಸಮಾಜದ. ಅದು ಯಾವ ಸಮಾಜ? ಬದಲಾಗುತ್ತಿರುವ ಸಮಾಜ. ಸೊ ಬದಲಾಗುತ್ತಿರುವ ಸಮಾಜಕ್ಕೆ ಏನಂತ ಹೇಳ್ಬೋದು ಸ್ನೇಹಿತರೆ? ಚೇಂಜಿಂಗ್ ಸೊಸೈಟಿ. ಸೊ ಬಾಕಿ ಇವೆಲ್ಲ ವಿರುದ್ಧ ದಿಕ್ಕಿನಲ್ಲಿ ಹೋಗ್ಬೇಕು. ಅದು ಯಾರದ್ದು? ಮತ್ತೆ ನ ರ ದ ಯಳ ಆಫ್ ಇಂಡಿಯಾ ಅಂತ ಹೇಳ್ಬೋದು. ನೋಡಿ, ವೊಕ್ಯಾಬ್ಯುಲರಿ, ಹೆಲ್ಪಿಂಗ್ ವರ್ಬ್ಗಳ ಬಳಕೆ, ಓಕೆ, ನಿಯಮಗಳ ಅನ್ವಯ ಎಲ್ಲನೂ ಸಮಾನವಾಗಿ ನಡೆಯುವಂಥದ್ದು. ಕರ್ತೃಪದ ಅರ್ಬನೈಸೇಷನ್. ಟ್ರಾನ್ಸ್ಲೇಷನ್ ಆಫ್ ದಿಸ್ ಸೆಂಟೆನ್ಸ್, ಅರ್ಬನೈಸೇಷನ್ ಕರ್ತೃಪದ, ಕೊನೆಯ ಪದ ಈಸ್. ಶುರುವಾಯ್ತು. ಅರ್ಬನೈಸೇಷನ್ ಈಸ್ ಏನಾಗಿದೆ? ಒಂದು ಸಾಮಾನ್ಯ ಗುಣಲಕ್ಷಣ, ಅ ಕಾಮನ್ ಫೀಚರ್. ಎದರದ್ದು? ಆಫ್ ಚೇಂಜಿಂಗ್ ಸೊಸೈಟಿ. ಆಫ್ ಚೇಂಜಿಂಗ್ ಸೊಸೈಟಿ. ಆ ಸೊಸೈಟಿ ಎದರದ್ದು? ಆಫ್ ಇಂಡಿಯಾ. ಇನ್ನ ಈ ಚೇಂಜಿಂಗ್ ಸೊಸೈಟಿ ಆಫ್ ಇಂಡಿಯಾವನ್ನ ಮೂರು ತರ ಬರೀಬಹುದು. ಇಂಡಿಯನ್ ಚೇಂಜಿಂಗ್ ಸೊಸೈಟಿ ಅಂತನೂ ಬರೀಬಹುದು, ಅಥವಾ ಇಂಡಿಯಾ ಅಫೆಸ್ಟೋಫಿಯಸ್ ಚೇಂಜಿಂಗ್ ಸೊಸೈಟಿ ಅಂತನೂ ಬರೀಬಹುದು. ಸೊ ಅಂತೂ ಇಂತೂ ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬಳಕೆ ಮಾಡಿದೀವಿ? ಈಸ್. ಸೊ ಅರ್ಬನೈಸೇಷನ್ ಕರ್ತೃಪದ, ಈಸ್ ಕೊನೆಯ ಪದ. ಅರ್ಬನೈಸೇಷನ್ ಈಸ್ ಏನಾಗಿದೆ? ಎ ಕಾಮನ್ ಫೀಚರ್. ಎದರದ್ದು? ಆಫ್ ಚೇಂಜಿಂಗ್ ಸೊಸೈಟಿ ಆಫ್ ಇಂಡಿಯಾ, ಅಥವಾ ಇಂಡಿಯನ್ ಚೇಂಜಿಂಗ್ ಸೊಸೈಟಿ ಆರ್ ಇಂಡಿಯಾಸ್ ಚೇಂಜಿಂಗ್ ಸೊಸೈಟಿ. ಸೊ ಎಲ್ಲ ಸೇರಿ ಫೈನಲ್ ಸೂಪರ್ ಬ್ಯೂಟಿಫುಲ್ ಟ್ರಾನ್ಸ್ಲೇಷನ್. ಅರ್ಬನೈಸೇಷನ್ ಈಸ್ ಅ ಕಾಮನ್ ಫೀಚರ್ ಆಫ್ ಚೇಂಜಿಂಗ್ ಸೊಸೈಟಿ ಆಫ್ ಇಂಡಿಯಾ, ಆರ್ urbanization is a common feature of Indian changing society.
ಈ ರೀತಿ ರಿಪೀಟ್ ಆಗಿ ಮಾಡಿ ಬರುತ್ತೆ ತೆಗೆಯುವಂಥದ್ದು ಈಸಿಯಾಗಿ ನಾವು ಅರ್ಥ ಮಾಡ್ಕೋಬಹುದು. ಇನ್ನ ಪ್ರಾಕ್ಟೀಸ್ ಸಲುವಾಗಿ ನೆಕ್ಸ್ಟ್ ವಾಕ್ಯ, ಈ ಕೊನೆಯ ಪದವನ್ನ ಓಕೆ ಗುಣಲಕ್ಷಣ ಅಂತ ಇರೋದನ್ನ, ಬಾಕಿ ಎಲ್ಲ ಸೆಂಟೆನ್ಸ್ ಸೇಮ್ ಇರಲಿ, ಯು ಪ್ರಾಕ್ಟೀಸ್ ಆಸ್ ದಿಸ್, ಬಾಕಿ ಎಲ್ಲ ಸೇಮ್, ಆದ್ರೆ ಲಾಸ್ಟ್ ಮಾತ್ರ ಗುಣಲಕ್ಷಣವಾಗಿತ್ತು ಅಂತ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನೋಡಿ ಕೊನೆಗೆ ಏನಿದೆ, ಇತ್ತು. ಹೀಗಾಗಿ ಇಲ್ಲೇನಾಗುತ್ತೆ, ಇಲ್ಲಿ ಈಸ್ ಇರೋದ್ರಿಂದ ಇಲ್ಲಿ ಇತ್ತು ಇರೋದ್ರಿಂದ ಏನಾಗುತ್ತೆ, ವಾಗಿತ್ತು ಇದ್ದಾಗ ಇಟ್ ವಿಲ್ ಬಿ ವಾಸ್. ಸೊ ನಗರೀಕರಣವು ಭಾರತದ ಬದಲಾಗುತ್ತಿರುವ ಸಮಾಜವನ್ನು ಸಾಮಾನ್ಯ ಗುಣಲಕ್ಷಣವಾಗಿತ್ತು ಅಂತ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕೊಟ್ರೆ ಮಾಡಿದ್ರೆ ಅರ್ಬನೇಷನ್ ವಾಸ್, ಬಾಕಿ ಎಲ್ಲ ಸೇಮ್. ವಾಸ್ ವಾಟ್ ಅ ಕಾಮನ್ ಫೀಚರ್ ಆಫ್ ಇಂಡಿಯನ್ ಚೇಂಜಿಂಗ್ ಸೊಸೈಟಿ. ಫ್ಯೂಚರ್ ಅಲ್ಲಿ ಏನಾಗುತ್ತೆ, ವಾಟ್ ಅಬೌಟ್ ದ ಫ್ಯೂಚರ್, ಸೇಮ್ ವಾಕ್ಯ, ಅದರ ಮುಂದೆ ಲಾಸ್ಟ್ ಪದ ಗುಣಲಕ್ಷಣವಾಗಿರುವುದು. ಇಲ್ಲಿ ಇರುವುದು ಇರೋದ್ರಿಂದ ಫ್ಯೂಚರ್, ಹಿಂಗಾಗಿ ಹೆಲ್ಪಿಂಗ್ ವರ್ಬ್ ವಿಲ್ ಬಿ. ಆ ರೀತಿ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಸೊ ಈಸ್ ಇರೋದು ವಾಸ್ ಬಂತು, ಪಾಸ್ಟ್ ಅಲ್ಲಿ ವಾಸ್ ಇರೋದು ವಿಲ್ ಬಿ ಬರುತ್ತೆ ಫ್ಯೂಚರ್ ದಲ್ಲಿ. ಅಂಡ್ ವಾಟ್ ವಿಲ್ ಬಿ ದ ಫೈನಲ್ ಸೆಂಟೆನ್ಸ್, ಅರ್ಬನೈಸೇಷನ್ ವಿಲ್ ಬಿ ಕಾಮನ್ ಫೀಚರ್ ಆಫ್ ಇಂಡಿಯನ್ ಚೇಂಜಿಂಗ್ ಸೊಸೈಟಿ. ಡೂ ರೂಪದ ವಾಕ್ಯಗಳನ್ನ ಟೆನ್ಸ್ ದೃಷ್ಟಿಯಿಂದ 12 ಸಹ ಬರಿಬಹುದು, ಆದ್ರೆ ಬಿ ರೂಪದ ವಾಕ್ಯಗಳನ್ನ 3 ಸಾರಿ ಬರಿಬಹುದು. ಕೊನೆಯ ಗುಣಲಕ್ಷಣವಾಗಿದೆ ಇರುತ್ತದೆ, ಅದು ನಾವು ಅರ್ಥ ಮಾಡ್ಕೋಬೇಕು. ವಾಗಿತ್ತು ಪಾಸ್ಟ್, ವಾಸ್ ವಾಗಿರುವುದು ಫ್ಯೂಚರ್. ಒಂದು ವೇಳೆ ಇಲ್ಲಿ ಕರ್ತು ಪದ ಏನಾದರೂ ಬಹುವಚನ ಇದ್ರೆ ಈಸ್ ಬದಲು ಆರ್ ಬರುತ್ತೆ, ವಾಸ್ ಬದಲು ವರ್ ಬರುತ್ತೆ, ಆದ್ರೆ ಫ್ಯೂಚರ್ ಅಲ್ಲಿ 2 ಇದ್ರು ವಿಲ್ ಬಿ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಅ ಬಿ ರೂಪ ಸೆಂಟೆನ್ಸು. ನೆಕ್ಸ್ಟ್ ಇನ್ನೊಂದು ವಾಕ್ಯ ಮಾಡೋಣ ಸ್ನೇಹಿತರೆ, ಬಿ ಪ್ಲಸ್ ಡೂ ರೂಪದ ವಾಕ್ಯವನ್ನು ಮಾಡೋಣ. ಎಸ್, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ನಲವತ್ತೆರಡನೇ ತಿದ್ದುಪಡಿಯಿಂದ ಸೇರಿಸಲಾಯಿತು. ಎಸ್, ಓದ್ಕೊಳ್ಳಿ ಸೆಂಟೆನ್ಸ್ ಅನ್ನ. ವಾಟ್ ಇಸ್ ಅ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್? ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು 42ನೇ ತಿದ್ದುಪಡಿಯಿಂದ ಸೇರಿಸಲಾಯಿತು. ಕೊನೆಯ ಪದ ಸೇರಿಸಲಾಯಿತು. ನಾನು ಸೇರಿಸಿದೆ ಪ್ರತ್ಯಕ್ಷ, ಅವರು ಸೇರಿಸಿದರು ಪ್ರತ್ಯಕ್ಷ, ಪಾಸ್ಟ್ ಟೆನ್ಸ್. ಆದ್ರೆ ನಮ್ಮ ಹಿಡ್ಕೊಂಡೆ ಇನ್ನೊಬ್ಬರಿಂದ ಸೇರಿಸಲಾಯಿತು ಪರೋಕ್ಷ, ಹಿಂಗಾಗಿ ಬಿ ಪ್ಲಸ್ ಡೂ ರೂಪ. ಗ್ರಾಮರ್ ರೂಲ್ ಏನಾಗುತ್ತೆ, ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಆಗತ್ತೆ. ಹೆಲ್ಪಿಂಗ್ ವರ್ಬ್ ಪ್ಲಸ್ V3. ಸೊ ಈ ರೂಲ್ ಅನ್ನ ಇಲ್ಲೇ ಬರೀತೀನಿ, ಬಿಕಾಸ್ ಅಲ್ಲಿ ಟ್ರಾನ್ಸ್ಲೇಷನ್ ಬರೆಯಕ್ಕೆ ಅವಕಾಶ ಬೇಕು. ಓಕೆ, ಇನ್ನ ಕರ್ತೃಪದ ಏನನ್ನ ಸೇರಿಸಲಾಯಿತು? ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳು. ಪದಗಳು 2 ಇರೋದ್ರಿಂದ ಏಕವಚನ ಬಹುವಚನ, ಹಿಂಗಾಗಿ ದೇ ಬರುತ್ತೆ. ದೇ ಇದ್ದಾಗ ಪಾಸ್ಟ್ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಏನ್ ಬರುತ್ತೆ? ವರ್. ಸೇರಿಸುವಂತ ಹೇಳಕ್ಕೆ ಆಡ್ ಇದರ V3 ಆಡೆಡ್. ಸೊ ಕೊನೆಯ ಪದ ವರ್ ಆಡೆಡ್. ಇನ್ನ ಕರ್ತು ಪದಗಳು ಸಮಾಜವಾದಿ ಅಂತ ಹೇಳಕ್ಕೆ ಸೋಷಿಯಲಿಸ್ಟ್, ಮತ್ತು ಅಂತ ಹೇಳಕ್ಕೆ ಅಂಡ್, ಜಾತ್ಯತೀತ ಅಂತ ಹೇಳಕ್ಕೆ ಸೆಕ್ಯುಲರ್, ಪದಗಳು ಅಂತ ಹೇಳಕ್ಕೆ ವರ್ಡ್ಸ್. ಸೊ ಹೌ ವಿ ಕ್ಯಾನ್ ಸ್ಟಾರ್ಟ್ ದ ಟ್ರಾನ್ಸ್ಲೇಷನ್? ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ವರ್ಡ್ಸ್, ಕರ್ತು ಪದಗಳು ವರ್ ಆಡೆಡ್, ಕೊನೆಯ ಪದ. ಇನ್ನ ಒಂದು ಭೌತಿಕ ಫಿಸಿಕಲ್ ವಸ್ತುವಿನಿಂದ ಅಂತ ಹೇಳಬೇಕಾದ್ರೆ ಫ್ರಾಮ್ ಬಳಕೆ ಮಾಡ್ತೀವಿ. ಒಂದು ವೇಳೆ ಅದು ಒಂದು ಮೀಡಿಯಾ ಮಾಧ್ಯಮವಾಗಿದ್ದರೆ, ಓಕೆ,
ಬಾಯ್ ಬಳಕೆ ಮಾಡ್ತೀವಿ. ಇದು 48 ತಿದ್ದುಪಡಿ ಯಾವುದು ವಸ್ತು ಅಲ್ಲ, ಅದು ಒಂದು ಮಾಧ್ಯಮ. ಹಿಂಗಾಗಿ ಇಂದ ಅಂತ ಹೇಳಕ್ಕೆ ಇಲ್ಲಿ ಬಾಯ್ ಬಳಕೆ ಮಾಡ್ತೀವಿ. ವೇರ್ ಆಡೆಡ್ ಬೈ ಎದರಿಂದ 42nd ಅಮೆಂಡ್ಮೆಂಟ್ ತಿದ್ದುಪಡಿಗೆ ಪದ ಸಂಪತ್ತು ಇಂಗ್ಲಿಷ್ ನಲ್ಲಿ ಅಮೆಂಡ್ಮೆಂಟ್. ಎಸ್, ಸೋಷಲಿಸ್ಟ್ ಅಂಡ್ ಸೆಕ್ಯುಲರ್ ವರ್ಡ್ಸ್ ಕರ್ತು ಪದಗಳು ವರ್ ಆಡೆಡ್ ಕೊನೆಯ ಪದ ಬೈ 42nd ಅಮೆಂಡ್ಮೆಂಟ್ ಉಳಿದ ಪದಗಳ ಮೊದಲ ಪದಗಳು. ಇನ್ನ ಎಲ್ಲಿ, ಅಲ್ಲಿ, ಇಲ್ಲಿ ಅಂತ ಹೇಳಕ್ಕೆ ಇನ್. ಸೊ ಇನ್ ಎದರಲ್ಲಿ ಪೀಠಿಕೆ ಅಂತ ಹೇಳಕ್ಕೆ ವಿ ಯೂಸ್ ದ ವರ್ಡ್ ಪ್ರಿಫೇಸ್. ಇನ್ ಪ್ರಿಫೇಸ್. ನರದ ಎಳ ಹೇಳಕ್ಕೆ ಆಫ್, ಪ್ರಿಫೇಸ್ ಆಫ್. ನಮ್ಮ ಸಂವಿಧಾನ ಅವರ್ ಕಾನ್ಸ್ಟಿಟ್ಯೂಷನ್. ನೋಡಿ ಎಷ್ಟು ಸುಂದರವಾಗಿ ಗ್ರಾಮರ್ ವೊಕ್ಯಾಬುಲರಿ ರೂಲ್ ಇತ್ತಂದ್ರೆ ಎಷ್ಟು ಬ್ಯೂಟಿಫುಲ್ ಮಾಡಬಹುದು. ಸೋಷಲಿಸ್ಟ್ ಅಂಡ್ ಸೆಕ್ಯುಲರ್ ವರ್ಡ್ಸ್ ಕರ್ತು ಪದಗಳು ವರ್ ಆಡೆಡ್ ಕೊನೆಯ ಪದ ಬೈ 42nd ಅಮೆಂಡ್ಮೆಂಟ್ ಇನ್. by 42nd amendment in preface of our constitution. Okay, yes, so ಇದನ್ನೆಲ್ಲ ಸೇರಿ ಬರೆದಾಗ this is a final translation. Socialist and secular words were added by 42nd amendment in preface of our constitution. ಇನ್ನ ಇದನ್ನ ಮತ್ತೆ 3 ಸಾರಿ ನಾವು ಪ್ರಾಕ್ಟೀಸ್ ಮಾಡಬಹುದು. ಓನ್ಲಿ ಫಾರ್ ಪ್ರಾಕ್ಟೀಸ್. ಸೇರಿಸಲಾಗಿದೆ ಅಂತ ಇದ್ದಾಗ ಇಲ್ಲಿ ಏನು ಬರುತ್ತೆ, ಸೇರಿಸಲಾಗಿದೆ ಇದ್ದಾಗ ಇದು ಮಾತ್ರ ಚೇಂಜ್ ಆಗುತ್ತೆ. ಆರ್ ಆಡೆಡ್ ಸೇರಿಸಲಾಗುವುದು. ಪ್ರಾಕ್ಟೀಸ್ ಮಾಡೋಕೆ ಈಗ ಆಲ್ರೆಡಿ ಸೇರಿಸಲಾಗಿದೆ, ಓನ್ಲಿ ಫಾರ್ ಪ್ರಾಕ್ಟೀಸ್. ಸೊ ಸೇರಿಸಲಾಗುವುದು ಅಂತ ಹೇಳಿದ್ರೆ ವಿಲ್ ಬಿ ಆಡೆಡ್. ಈ ರೀತಿ ಮಾಡಿ ಫ್ರೆಂಡ್ಸ್. ಡೂ ರೂಪದ ವಾಕ್ಯಗಳನ್ನ 12 ತರ, ಇನ್ನ ಬಿ ರೂಪ ಮತ್ತು ಬಿ ಪ್ಲಸ್ ಡೂ ರೂಪದ ವಾಕ್ಯಗಳನ್ನ 3 ತರ ಮಾಡಬಹುದು. ಓಕೆ, ಹ್ಯಾವ್ ರೂಪದ ವಾಕ್ಯಗಳನ್ನ ಓಕೆ ಮುಂದಿನ ಕ್ಲಾಸ್ ಅಲ್ಲಿ ಅಗೇನ್ ಕಂಟಿನ್ಯೂ ಮಾಡೋಣ. ಸೊ ಇದನ್ನ ಈ ತರದ ವಾಕ್ಯಗಳನ್ನ ನೀವು 3 ಟೆನ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ಬಿ ಪ್ಲಸ್ ಡೂ 3 ಟೆನ್ಸ್. ಡೂ ರೂಪದ ವಾಕ್ಯಗಳು ಮಾತ್ರ 12 ಟೈಪ್. ರೈಟ್. ಸೊ ಈ ರೀತಿ ಮಾಡಿದ್ರೆ ಫ್ರೆಂಡ್ಸ್, ಕರ್ತು ಪದ, ಕೊನೆಯ ಪದ, ಉಳಿದ ಪದ, ಈ ರೀತಿ ನಾವು ಹೊಂದಿಸ್ಕೊಂಡು ವಿ ಕ್ಯಾನ್ ಡೂ ದ ಬೆಸ್ಟ್ ಟ್ರಾನ್ಸ್ಲೇಷನ್. ಓಕೆ, ಸೊ ಇವತ್ತು 3 ಎಕ್ಸಾಂಪಲ್ ಮಾಡಿದೀವಿ. ಓಕೆ, ಸ್ವಲ್ಪ ಇವತ್ತು ಕ್ಲಾಸು ಕಡಿಮೆ ಅವಧಿದಿದೆ, ತಮ್ಮ ಸಹಕಾರ ಇರಲಿ ಕಾರಣಾಂತರಗಳಿಂದ. ಆದ್ರೆ ಅಗೇನ್ ಮುಂದಿನ ತರಗತಿಯಲ್ಲಿ ಹ್ಯಾವ್ ರೂಪವನ್ನ ಮಾಡ್ಕೊಂಡು ಅದಾದ್ಮೇಲೆ ಓಕೆ ವಿ ವಿಲ್ ಗೋ ಫಾರ್ ಲಾಂಗೆಸ್ಟ್ ಸೆಂಟೆನ್ಸಸ್. ಅದಾದ್ಮೇಲೆ ಕ್ವಶನ್ ಪೇಪರ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್. ಈ ಅವಕಾಶ ಕೊಟ್ಟಂತ ನಿರ್ದೇಶಕರಿಗೆ, ಯೂಟ್ಯೂಬಿನ ಎಲ್ಲ ತಾಂತ್ರಿಕ ವರ್ಗದವರಿಗೆ ಮತ್ತು ನಿಮಗೆ, ನಿಮ್ಮ ಪಾಲಕರಿಗೆ ಧನ್ಯವಾದಗಳು ಅರ್ಪಿಸಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.